ಹಾಸನದಲ್ಲಿ 4ನೇ ಬಾರಿಗೆ ದಾಳಿಯನ್ನ ನಡೆಸಲಾಗಿದೆ. ಅರಕಲಗೂಡಿನಲ್ಲೂ ಕೂಡ ರೇವಣ್ಣ ಆಪ್ತನ ಮನೆ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಗುತ್ತಿಗೆದಾರ ಶಿವಮೂರ್ತಿ ಮನೆ ಮೇಲೆ ಐಟಿ ದಾಳಿಯನ್ನ ಮಾಡಲಾಗಿರುವಂತದ್ದು. ಹಾಸನದಲ್ಲಿಯೂ ಕೂಡ ನಾನಾ ಭಾಗಗಳಲ್ಲಿ ಅಂದ್ರೆ ನೋಡಿದ್ವಿ, ಚಂದ್ರಾಯಪಟ್ಟಣ ಆಗಿರ್ಬೋದು, ಹಾಸನ ನಗರ ಆಗಿರ್ಬೋದು, ಇಲ್ಲೆಲ್ಲ ದಾಳಿ ನಡೆದಿತ್ತು. ಈಗ ಅರಕಲಗೂಡಿನಲ್ಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ರೇವಣ್ಣ ಅವರು ಲೋಕೋಪಯೋಗಿ ಸಚಿವರು. ಈ ಒಂದು ಲೋಕೋಪಯೋಗಿ ಸಚಿವರ ಆಪ್ತರು ಗುತ್ತಿಗೆದಾರರ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಹಾಸನದಲ್ಲಿ 4ನೇ ಬಾರಿ ದಾಳಿಯನ್ನ ಮಾಡಲಾಗಿರುವಂತದ್ದು. ಅರಕಲಗೂಡಿನಲ್ಲಿ ರೇವಣ್ಣ ಆಪ್ತನ ಮನೆ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಆ ಆಪ್ತನ ಹೆಸರು ಶಿವಮೂರ್ತಿ, ಈತ ಗುತ್ತಿಗೆದಾರ. ಇವರ ಮನೆ ಮೇಲೂ ಕೂಡ ಐಟಿ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಎಲ್ಲಾ ಮಾಹಿತಿಯನ್ನ ಆಧರಿಸಿ ಯಾರ್ಯಾರಿಗೆ ಯಾರ್ಯಾರು ಸಂಬಂಧ ಪಡ್ತಾರೆ, ಎಲ್ಲಿ ಪ್ರಮುಖವಾಗಿ ಹಣ ಜಾಸ್ತಿ ಟ್ರಾನ್ಸಾಕ್ಷನ್ ಆಗುತ್ತೆ, ಇದೆಲ್ಲದ್ರ ಖಚಿತ ಮಾಹಿತಿಯನ್ನ ಆಧರಿಸಿನೇ ಐಟಿ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಐಟಿ ಇಲಾಖೆ ದಾಳಿ ಆದ ನಂತರ ದಾಖಲೆ ಪರಿಶೀಲನೆ. ಇಲ್ಲಿ ಪ್ರಮುಖವಾಗಿ ಐಟಿ ಇಲಾಖೆ ದಾಳಿ ಅಂದ್ರೆ 2 ಟೈಪ್ಸ್ ಇರುತ್ತೆ. ಒಂದು 24 ಅವರ್ಸ್ ಒಳಗಡೆ ದಾಳಿ ಆದಂತಹ ಸಂದರ್ಭದಲ್ಲಿ ಅದು ಕೇವಲ ಬರೀ ದಾಖಲೆ ಪರಿಶೀಲನೆ ಅಂತ ಅಂತಾರೆ. 24 ಅವರ್ಸ್ ಮೇಲಾದ್ರೆ ಅದು ನಿಜವಾದ ಅಂದ್ರೆ ಐಟಿ ಇಲಾಖೆಯ ದಾಳಿ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇದು 24 ಅವರ್ಸ್ಗಿಂತ ಅಂದ್ರೆ ಮುಂದುವರಿಯುತ್ತಾ ಅಥವಾ ಕೇವಲ ದಾಖಲೆ ಪರಿಶೀಲನೆಗೆ ಮಾತ್ರ ಸೀಮಿತ ಆಗುತ್ತಾ ಅನ್ನೋದನ್ನ ಕೂಡ ಕಾದು ನೋಡ್ಬೇಕು.